ಈಶ್ವರಪ್ಪನವರನ್ನ ಸಂಪುಟದಿಂದ ಕಿತ್ತು ಹಾಕಬೇಕು, ಅರೆಸ್ಟ್ ಮಾಡಿ ವಿಚಾರಣೆ ಶುರು ಮಾಡಬೇಕು, ಕಾಂಗ್ರೆಸ್ನ ಬೇಡಿಕೆ. ಹೋರಾಟ ಶುರು ಮಾಡಿದೆ ಕಾಂಗ್ರೆಸ್. ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಈಶ್ವರಪ್ಪನವರು ರಾಜೀನಾಮೆ ಕೊಡೋದೇ ಒಳ್ಳೆಯದು ಅಂದಿದ್ದಾರೆ. ಈ ಆತ್ಮಹತ್ಯೆ ಪ್ರಕರಣದ ಬಗ್ಗೆ ಹಲವು ಸಂಶಯಗಳನ್ನು ಅವರು ವ್ಯಕ್ತಪಡಿಸಿದ್ರು. ಬಿಕಾಸ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಕೆಳಗಡೆ ರಿಜಿಸ್ಟರ್ ಆಗಬೇಕು ಕೇಸು. ಎರಡನೇದು ಅರೆಸ್ಟ್ ಮಾಡಬೇಕು ಇಮಿಡಿಯೇಟಾಗಿ. ಮೂರನೇದು ಡಿಸ್ಮಿಸ್ ಮಾಡಬೇಕು. ಸೊ ಇಟ್ ಫಾಲೋಸ್, ಅರೆಸ್ಟ್ ಆದ ತಕ್ಷಣ ಡಿಸ್ಮಿಸ್ ಆಗಿ ಆಯ್ತಾರೆ. ಕೇಸ್ ರಿಜಿಸ್ಟರ್ ಆದ ತಕ್ಷಣ ಅವ್ರಿಗೆ ಮಾನ ಮರ್ಯಾದೆ ಇದ್ದಿದ್ರೆ, ಬಿಕಾಸ್ ಈಶ್ವರಪ್ಪ ನಂಬರ್ 1 ಅಕ್ಯೂಸ್ಡ್. ಕಳ್ಳ ಅಂತ ಒಪ್ಕೋತಾನೇನ್ರಿ? ಲಂಚ ತಿಂದವನು ತಿಂದಿದ್ದೀನಿ ಅಂತ ಒಪ್ಕೋತಾನ? ಜನ ಇದ್ದಾರೆ, ಅದಕ್ಕೆಲ್ಲ ನೀವಿದ್ದೀರಿ. ನಾವು ನೀವೆಲ್ಲ ಸೇರಿಕೊಂಡು ಈ ಸರ್ಕಾರನ ಕಿತ್ತೊಗಿಬೇಕು, ನ್ಯಾಯ ಒದಗಿಸ್ಕೊಡ್ಬೇಕು. ಯಾರಿಗೆ ಅನ್ಯಾಯ ಆಗಿದೆ, ಸಮಾಜಕ್ಕೆ ಅನ್ಯಾಯ ಆಗಿದೆ, ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಅವರು ಮೊದಲು ರಾಜೀನಾಮೆ ಕೊಡ್ತಕ್ಕಂಥದ್ದು ಸೂಕ್ತ. ಬಟ್ ಇದರಲ್ಲಿ ಹಲವಾರು ರೀತಿಯ ಸಂಶಯಗಳಿದ್ದಾವೆ. ಈ ಒಂದು ಸಾವಿನ ಹಿಂದೆ ಹಲವಾರು ರೀತಿಯ ಪ್ರೇರೇಪಣೆಗಳು, ಹಲವಾರು ರೀತಿಯ ಸಂಶಯಗಳು ಏನಿದ್ದಾವೆ, ಆ ಸತ್ಯಾಂಶಗಳು ಹೊರಗೆ ತರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಇಲ್ಲ, ಹೈಕಮಾಂಡ್ ಇದ್ರಾಗೇನು ಅವ್ರದ್ದೇನು ತೀರ್ಮಾನ ಮಧ್ಯಪ್ರವೇಶ ಏನಿಲ್ಲ, ಮಾಹಿತಿ ಅಷ್ಟೇ ಪಡೆದಿದ್ದಾರೆ. ಅವ್ರದ್ದೇನು ರೋಲ್ ಇಲ್ಲ ಇದರಲ್ಲಿ. ಈಗ ನಾನು ಮೊದಲೇ ಫಸ್ಟ್ ಟೈಮೇ ಹೇಳಿದ್ದೀನಿ, ಪ್ರಿಲಿಮಿನರಿ ಇಂಕ್ವೈರಿ ಆದಮೇಲೆ ಮುಂದೇನು ಅದರ ಆಧಾರಿತವಾದಂಥ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದೀವಿ. ಲೆಟ್ ಪ್ರಿಲಿಮಿನರಿ ಇಂಕ್ವೈರಿ. ಈಗ ನಿನ್ನೆ ರಾತ್ರಿನೇ ಪೋಸ್ಟ್ ಮಾರ್ಟಮ್ ಆಗಿರೋದು, ನಿನ್ನೆ ಲೇಟ್ ನೈಟ್ ಪೋಸ್ಟ್ ಮಾರ್ಟಮ್ ಆಗಿದೆ. ಇನ್ಮೇಲೆ ತನಿಖೆ ಪ್ರಾರಂಭ ಆಗುತ್ತೆ. ಆ ತನಿಖೆಯಲ್ಲಿ ಏನು ಬರುತ್ತೆ ನೋಡ್ಕೊಂಡು ನಾವು ತೀರ್ಮಾನ ಮಾಡ್ತೀವಿ. ಕಾಂಗ್ರೆಸ್ನವರು ತಮ್ಮ ಕಾಲದಲ್ಲಿ ಹಲವಾರು ಕೊಲೆಗಳಾಗಿ ಆ ಕೊಲೆಗಳ ಮಾಡಿದಂಥ ಆರ್ಗನೈಸೇಷನ್ ಕೇಸನ್ನು ಹಿಂಪಡ್ಕೊಂಡು ಇವತ್ತು ಈ ರಾಜ್ಯದಲ್ಲಿ ಅರಾಜಕತೆ ಇರೋದ್ರಿಂದನೇ ಜನ ಅವರನ್ನು ತಿರಸ್ಕರಿಸಿದ್ದಾರೆ. ಅವ್ರಿಗೆ ಯಾವ ನೈತಿಕ ಹಕ್ಕಿಲ್ಲ. ಇದೊಂದು ರಾಜಕೀಯ ಲಾಭಕ್ಕಾಗಿ ಮಾಡ್ತಿರುವಂಥದ್ದು. ಆತ್ಮಹತ್ಯೆ ಎಂದು ಹೇಳಲಾಗುವ ಈ ಪ್ರಕರಣದಲ್ಲಿ ಹಲವು ಸಂಶಯಗಳಿರೋದಂತೂ ಸತ್ಯ. ನನ್ನ ರಾತ್ರಿ ನ್ಯೂಸ್ ಅವರ್ನಲ್ಲಿ 10 ಸಂಶಯಗಳ ಪಟ್ಟಿ ಮಾಡಿದ್ವಿ. ಅದೇ ಮಾತನ್ನ ಅನೇಕರು ಹೇಳ್ತಾ ಇದ್ದಾರೆ. ಬಿಜೆಪಿ ಮುಖಂಡ ಸಿ.ಟಿ. ರವಿ ಅವರು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಹಲವು ಅನುಮಾನಗಳಿವೆ ಈ ಪ್ರಕರಣದಲ್ಲಿ. ಇನ್ನೊಂದು ಕಡೆ ರಮೇಶ್ ಜಾರಕಿಹೊಳಿ ಅವರು ಬಹಳ ಆಶ್ಚರ್ಯಕರ ಹೇಳಿಕೆಯನ್ನು ಕೊಟ್ಟಿದ್ರು. ನನ್ನ ಸಿಡಿ ಹೊರ ಬರುವುದರ ಹಿಂದೆ ಯಾವ ಮಹಾನಾಯಕ ಇದ್ನೋ ಅದೇ ಮಹಾನಾಯಕ ಮತ್ತು ಆತನ ತಂಡ ಸಂತೋಷ್ ಆತ್ಮಹತ್ಯೆಯ ಹಿಂದೂ ಇದೆ ಅಂತ ಹೇಳಿದ್ರು. ಮಹಾನಾಯಕ ಅನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಅವರಿಗೆ ರಮೇಶ್ ಜಾರಕಿಹೊಳಿ ಅವರು ಪ್ರೀತಿಯಿಂದನೋ ಸಿಟ್ಟಿನಿಂದನೋ ಇಟ್ಟ ಹೆಸರಾಗಿತ್ತು. ರಮೇಶ್ ಜಾರಕಿಹೊಳಿ ಅವರು ಹಿಂಗೆ ಹೇಳ್ತಾ ಇದ್ದಾರೆ, ನೀವೇನಂತೀರಿ ಅಂತ ಡಿ.ಕೆ. ಶಿವಕುಮಾರ್ ಅವರನ್ನ ಕೇಳಿದ್ರೆ, ನನ್ನ ಬಗ್ಗೆ ಅದೇನು ಬಿಚ್ಚಿಡ್ತಾರೋ ಬಿಚ್ಚಿಡ್ಲಿ ಅಂತ. ಸ್ಯಾಂಕ್ಷನ್ ಆರ್ಡರ್ ಏನಾರು ಯಾರು ಕೊಟ್ಟಿದ್ದಾರಾ, ಇದ್ರ ಬಗ್ಗೆ ಒಂದು ಸಮಗ್ರ ತನಿಖೆ ಆಗಬೇಕು. ಸಾವಿನ ಸುತ್ತ ಅನುಮಾನದ ಹುತ್ತ ಇರೋದಂತೂ ಸ್ಪಷ್ಟ. ನಮ್ಮ ಪಕ್ಷದ ಕಾರ್ಯಕರ್ತ ಅಂತ ಹೇಳ್ತಾರೆ, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಒದಗಿಸಿದ್ದಾರೆ. ಇನ್ನು ಕೆಲವರು ಹೇಳ್ತಾರೆ ಇಲ್ಲ, ಅವನು
ರಾಹುಲ್ ಗಾಂಧಿಯವರ ಹೆಸರನ್ನು ನಕಲು ಮಾಡಿ ಜಿಲ್ಲಾ ಪಂಚಾಯಿತಿ ಟಿಕೆಟ್ ತೊಗೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದ ಕಾಂಗ್ರೆಸ್ ಜಿಲ್ಲಾ ಪಂಚಾಯತ್ ಟಿಕೆಟ್ ಅಂತೂ ಹೇಳ್ತಾರೆ. ಈಗ ಇವೆಲ್ಲವೂ ಕೂಡ ಇತ್ತೀಚೆಗೆ ಬರ್ತಿರೋ ವಿದ್ಯಮಾನಗಳು. ಇಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ, ಅವರು ಮೊದಲು ರಾಜೀನಾಮೆ ಕೊಡ್ತಕ್ಕಂಥದ್ದು ಸೂಕ್ತ. ಬಟ್ ಇದರಲ್ಲಿ ಹಲವಾರು ರೀತಿಯ ಸಂಶಯಗಳಿದ್ದಾವೆ. ಈ ಒಂದು ಸಾವಿನ ಹಿಂದೆ ಹಲವಾರು ರೀತಿಯ ಪ್ರೇರೇಪಣೆಗಳು, ಹಲವಾರು ರೀತಿಯ ಸಂಶಯಗಳು ಏನಿದ್ದಾವೆ, ಆ ಸತ್ಯಾಂಶಗಳು ಹೊರಗೆ ತರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಇದು ಈಶ್ವರಪ್ಪ, ರಮೇಶ್ ಜಾರಕಿಹೊಳಿ ಸೇಮ್ ಷಡ್ಯಂತ್ರದಲ್ಲಿ ಭಾಗಿಯಾದಂಥ ಟೀಮ್ ಇದೆ. ಅದು ಖುಲಾಸ್ ಮಾಡಬೇಕಾದ್ರೆ ಸೋಮವಾರ ದಿವಸ ನಾನು ಹೈಕಮಾಂಡ್ ಪರ್ಮಿಷನ್ ಮಾತಾಡ್ತೀನಿ. ನಾನು ಅಂದ್ರೆ ಈಗ ಜಾರಕಿಹೊಳಿ ಷಡ್ಯಂತ್ರ ಮಾಡಿ ಟೀಮೇ ಈಶ್ವರಪ್ಪ ಅದೇ ಟೀಮ್ ಆದರೆ ಈಶ್ವರಪ್ಪ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರ್ದು. ಅದನ್ನು ಇದು ಕೊಟ್ರೆ ಅವ್ರು ಯಾರು ಮಹಾನಾಯಕರದ ಹೊರಗೆ ಬರ್ತಾರೆ. ಯಾರು ಏನೇನು ಬಿಚ್ಚಿದ್ರು ಎಲ್ಲ ನೋಡಿದ್ರಲ್ಲ, ಎಲ್ಲ ಬಿಚ್ಚಿದೆಲ್ಲ ತೋರಿಸಿದೆಲ್ಲ ನೋಡಿದ್ರಲ್ಲಪ್ಪ, ಇನ್ಯಾಕೆ ನೋಡುದು ಬಿಡಪ್ಪ. ಮೂರು ಪಕ್ಷದ ವಕ್ತಾರರಿದ್ದಾರೆ ಇವತ್ತು ನಮ್ಮ ಪ್ಯಾನಲ್ನಲ್ಲಿ. ಐಶ್ವರ್ಯ ಮಹಾದೇವ್ ಅವರಿದ್ದಾರೆ ಕಾಂಗ್ರೆಸ್ನಿಂದ, ಮೋಹನ್ ವಿಶ್ವ ಬಿಜೆಪಿಯಿಂದ, ಪ್ರಸಾದ್ ಬಾಬು JDSನಿಂದ. ಮೂರು ಜನರಿಗೂ ಸ್ವಾಗತ. ನನ್ನ ಕೊಲೀಗ ಪ್ರಶಾಂತ್ ನಾಥ್ ಹುಬ್ಬಳ್ಳಿಯಿಂದ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ನಾನು ನೀವು ಸೇರ್ಕೊಂಡು ಸ್ವಲ್ಪ ಬಿಜೆಪಿ ವಕ್ತಾರನ್ನು ಮಾತಾಡ್ಸೋಣ. ಸರಿ. ಮೋಹನ್ ಅವರೇ, ಏನು ಗನ್ ಪಾಯಿಂಟಲ್ಲಿ ಕಳಿಸ್ತಾರಾ ನಿಮ್ಮನ್ನು ಡಿಬೇಟ್ಗೆ? ತಮಗೆ ಫೇವರೇಬಲ್ ಸಬ್ಜೆಕ್ಟ್ ಇಲ್ಲ ಅಂದರೆ ಕಾಂಗ್ರೆಸ್ನವ್ರು ನಾವು ಕಳಿಸಲ್ಲಪ್ಪ ಪ್ಯಾನಲ್ಗೆ ಅಂದ್ಬಿಡ್ತಾರೆ, ನಾವು ಈ ಚರ್ಚೆಯಿಂದ ದೂರ ಅಂತ. ನೀವು ಇಂಥ ಸಬ್ಜೆಕ್ಟ್ಗೂ ಬರ್ತೀರಿ, ಪ್ರೆಷರ್ ಇದೆಯಾ? ಇಂಥ ಓಪನ್ ಆ್ಯಂಡ್ ಶಟ್ ಕೇಸ್ನಲ್ಲಿ ನೀವು ಲೈವ್ ಟಿ ವಿಲಿ ಕೂತ್ಕೊಂಡು ಈಶ್ವರಪ್ಪನವ್ರನ್ನ ಡಿಫೆಂಡ್ ಮಾಡ್ಕೊಂಡೇ ಬರಬೇಕು ಅನ್ನೋ ಪ್ರೆಷರ್ ಇರುತ್ತಾ ನಿಮ್ಮ ಮೇಲೆ? ಹೌ ಡಸ್ ಇಟ್ ವರ್ಕ್? ಅಜಿತ್, ಅಲ್ಲಿ ಪ್ರೆಷರ್ ಅನ್ನೋ ಪ್ರಶ್ನೆನೇ ಇಲ್ಲ. ನೀವು ಕಳೆದ 3 ದಿವಸಗಳಿಂದ ನಡೀತಿರೋ ವಿದ್ಯಮಾನಗಳನ್ನ ನೋಡಿದ್ರೆ ಒಂದು ಸಬ್ಸ್ಟಾನ್ಷಿಯಲ್ ಬೇಸಿಕ್ ಎವಿಡೆನ್ಸ್ ಅನ್ನೋದೇ ಇಲ್ಲ ಈ ವಿಚಾರದಲ್ಲಿ ಈಶ್ವರಪ್ಪನವ್ರು ಭಾಗಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು. ಜಸ್ಟ್ ಬಿಕಾಸ್ ಒಂದು ವಾಟ್ಸಪ್ ಮೆಸೇಜ್ ಯಾರೋ ಒಬ್ರು ಕಳಿಸ್ತಾರೆ ಅಂತ ಹೇಳಿದ್ರೆ ಆ ಬೇಸಿಸ್ ಇಟ್ಕೊಂಡು ಈಶ್ವರಪ್ಪನವ್ರನ್ನ ನೀವು ಅವ್ರ ಅಪರಾಧಿ ಅಂತ ಹೇಳ್ಬಿಟ್ಟು ನೀವು ಇಮಿಡಿಯೇಟ್ ಆಗಿ ಅವ್ರನ್ನ ನೀವು ರಾಜೀನಾಮೆ ಕೊಡಿ ಅಂತ ಹೇಳೋದು ಏನ್ ಸೂಕ್ತ ಇದು? ಆತ್ಮಹತ್ಯೆ ಆಗೋ ತನಕ ಈ ಆರ್ಗ್ಯುಮೆಂಟಿಗೆ ಬೆಲೆ ಇತ್ತು ಮೋಹನ್. ಅಲ್ಲೊಂದು ಹೆಣ ಇದೆ. ಆತ್ಮಹತ್ಯೆ ಆಗೋ ತನಕ ಈ ಆರ್ಗ್ಯುಮೆಂಟಿಗೆ ಬೆಲೆ ಇತ್ತು. ಯಾರು ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಕರ್ಕೊಂಡು ಹೋದ್ರು ಅವನ್ನ? DK ಸುರೇಶ್ ಅವರನ್ನ ಯಾಕೆ ಡೆಲ್ಲಿಯಲ್ಲಿ ಮೀಟ್ ಮಾಡ್ದ? ಉಡುಪಿಗೆ ಯಾಕೆ ಬಂದ? ಎಲ್ಲ ಪ್ರಶ್ನೆಗಳಿಗೆ ಬೆಲೆ ಇದ್ದದ್ದು ಆತ ಬದುಕಿರುವ ತನಕ ಮಾತ್ರ. ಅಜಿತ್, ಅದ್ಯಾಕೆ ಆಗ್ಬೇಕು ಅಜಿತ್? ಆತ ಸತ್ತಾಗ್ಲೂ ಅಷ್ಟೇ, ಆತನ ವಿಚಾರದಲ್ಲೂ ಅಷ್ಟೇ, ಆ ಸುತ್ತ ಇರುವಂತಹ ಒಂದು ಟೀಮ್ ಆಗ್ಬೋದು ಅಥವಾ ಒಂದು ಘಟನೆಗಳನ್ನ ನೀವು ಡಾಟ್ಸ್ನ ಕನೆಕ್ಟ್ ಮಾಡ್ತಾ ಹೋದ್ರೆ ಅಲ್ಲೂ ಅಷ್ಟೇ ಬಹಳಷ್ಟು ಅನುಮಾನಗಳಿದಾವೆ. ಸೊ ನಾವು ಹೇಳೋದು, CM ಹೇಳ್ದಂಗೆ ನಿನ್ನೆ ಪೋಸ್ಟ್ ಮಾರ್ಟಮ್ ಆಗಿದೆ, FIR ಈಗ ಫೈಲ್ ಆಗಿದೆ, ಈಗ ಜಸ್ಟ್ 3 ದಿವಸ ಆಗಿದೆ ಅವರು ಸತ್ತು, ತನಿಖೆ ಇನ್ನು ಈಗ ನಡೀತಾ ಇದೆ. ನೀವು ಇಷ್ಟು ಬೇಗ ಏನು ಒಂದು ಬೇಸಿಕ್ ಎವಿಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ನೀವು ತಕ್ಷಣ ನೀವು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ನವರಾಗಾದ್ರೆ ಜಾರ್ಜ್ ಅವರ ವಿಚಾರದಲ್ಲಿ, ನಮ್ಮ ಗಣಪತಿ ವಿಚಾರದಲ್ಲಿ ಇಮಿಡಿಯೇಟ್ ಆಗಿ ವಿತಿನ್ 24 hours ರಾಜೀನಾಮೆ ಕೊಟ್ಬಿಟ್ರೆ ಹಾಗಾದ್ರೆ, ಅಥವಾ DK ರವಿ ಅವರ ವಿಚಾರದಲ್ಲಿ ಅಷ್ಟೆಲ್ಲ ಅಲಿಗೇಷನ್ಸ್ ಬಂತಲ್ಲ, ಸಿದ್ದರಾಮಯ್ಯ ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಟ್ಬಿಟ್ರೆ ಹಾಗಾದ್ರೆ ಸೊ ಸಾಧ್ಯ ಇಲ್ಲ ಅಲ್ವಾ? ಮತ್ತಿರ್ಗ ನನಗೆ ನಗು ಬರುತ್ತೆ. DK ಶಿವಕುಮಾರ್ ಅವರೆಲ್ಲರೂ ಭ್ರಷ್ಟಾಚಾರದ ಆರೋಪ ಮಾಡಿದ್ರೆ ಇವ್ರದೇ ಪಕ್ಷದ ಸಲೀಂ ಅವರಾಗ್ಬೋದು, ಉಗ್ರಪ್ಪನವರಾಗ್ಬೋದು, ನಿಮಗೆ ಗೊತ್ತು ಮಾಧ್ಯಮದ ಮುಂದೆ ಕೂತ್ಕೊಂಡು 12% ಕಮಿಷನ್ ತಗೊಳ್ತಾರೆ ಅಂತ ಓಪನ್ ಆಗಿ ಹೇಳಿದ್ರು. ಸೊ ಅವಾಗ ಕಾಂಗ್ರೆಸ್ ಅವ್ರು ಯಾವತ್ತೂ ಬಾಯಿ ಪಡ್ಕೊಳ್ಳಿಲ್ಲ, ಅವಾಗ ಯಾವತ್ತು ಬೀದಿಗೆ ಬರಲಿಲ್ಲ, ಏನು ಆಕ್ಷನ್ ತಗೊಳ್ಳೇ ಇಲ್ಲ ಯಾರ ಮೇಲೆ, DK ಶಿವಕುಮಾರ್ ಅವ್ರ ಮೇಲೆ. ಸೊ ಅವ್ರು ಇವತ್ತು ಬೀದಿಲಿ ನಿಂತ್ಕೊಂಡು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ. ಸೊ ನೀವು ಒಂದು ಕಡೆ ಈ ಸಂತೋಷ್ ಅನ್ನುವ ಕ್ಲಾಸ್ 1 ಕಾಂಟ್ರಾಕ್ಟರ್ ಸುಯಿಸೈಡ್ ಇದೆ, ಇನ್ನೊಂದು ಕಡೆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವ್ರು ಪ್ರೆಸ್ ಮೀಟ್ ಮಾಡಿ 40% ಕಮಿಷನ್ ಕೊಡದೆ ಹೋದ್ರೆ ಬಿಲ್ ಪಾಸ್ ಆಗೋದಿಲ್ಲ ಅಂತಾರ್ರಿ. ಸರಿ, ಅವ್ರ ಹತ್ರ ಇದುವರೆಗೂ ಆಪಾದನೆ ಮಾಡ್ಕೊಂಡ್ ಬರ್ತಾ ಇದಾರಲ್ಲ, ಏನ್ ಎವಿಡೆನ್ಸ್ ತೋರಿಸಿದ್ದಾರೆ ಅಜಿತ್? ಏನಾದ್ರೂ ಒಂದು ಬೇಸಿಕ್ ಎವಿಡೆನ್ಸ್ ತೋರಿಸಿದ್ದಾರೆ? ಹೋದ್ರಾಗ್ಲಿ ಮಾಧ್ಯಮಕ್ಕೆ ಆಗ್ಬೋದು ಅಥವಾ ಅವ್ರು ಎಲ್ಲಿ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಿರಲ್ಲ ಅದಕ್ಕಾಗ್ಬೋದು, ಒಂದೇ ಒಂದು ಎವಿಡೆನ್ಸ್ ತೋರ್ಸಕ್ಕೆ ಹೇಳಿ ಅಜಿತ್. ಇಷ್ಟು ಜನಕ್ಕೆ ಇಷ್ಟು ಕೊಟ್ಟಿದ್ದೀನಿ, ಇಂಥವ್ರು ಕೊಟ್ಟಿದ್ದೀನಿ, ಈ ಜಾಗದಲ್ಲಿ ಕೊಟ್ಟಿದ್ದೀನಿ, ಇಷ್ಟು ಹಣ ಕೊಟ್ಟಿದ್ದೀನಿ, ಏನಾದ್ರು ಒಂದು ಹೇಳಿ. ಬಂದ್ಬಿಟ್ಟು ಬ್ಲೈಂಡ್ ಆಗಿ ಯಾರೋ ಒಬ್ರು ಅಸೋಸಿಯೇಷನ್ ಅವರಾಗ್ಬೋದು, ರಿಜಿಸ್ಟರ್ ಆಗ್ಬೋದು, ಅನ್ರಿಜಿಸ್ಟರ್ ಆಗ್ಬೋದು, ಒಂದು ಬ್ಲೇಮ್ ಮಾಡಿದ ತಕ್ಷಣ ನೀವು ಪ್ರತಿಯೊಂದನ್ನು ನೀವು ನೋಡ್ಕೊಳ್ತಾ ತಗೋಬೇಕು ಅಂತ ಯಾವುದೇ ಸರ್ಕಾರ ಆದ್ರೂ ಅಷ್ಟೇ, ನಿಮ್ಗೆ ಅದಕ್ಕೆ ಎಂಡೇ ಇರೋದಿಲ್ಲ ಅಜಿತ್. ಅಲ್ಟಿಮೇಟ್ಲಿ ಎಂಡೇ ಇರೋದಿಲ್ಲ. ಎಲ್ಲರೂ ನಾನು ಬ್ಲೇಮ್ ಮಾಡ್ತೀನಿ, ನನ್ನ ಮೇಲೆ ನೀವು ಬ್ಲೇಮ್ ಮಾಡ್ತೀರಾ? ಪ್ರಶಾಂತ್, ಐ ಆಮ್ ಸರ್ಪ್ರೈಸ್ಡ್ ಬಿಜೆಪಿ ಅವರು ಈ ವಿಷಯದಲ್ಲೂ ಕೂಡ ಒಂದು ಸ್ಟ್ಯಾಂಡ್ ತಗೊಳ್ಳೋ ನಿರ್ಧಾರಕ್ಕೆ ಬಂದಿದ್ದಾರಲ್ಲ ಅಂತ. ಇಲ್ಲಪ್ಪ, ತನಿಖೆ ನಡೀತಾ ಇದೆ, ಸಬ್ಜುಡೀಸ್ ಮ್ಯಾಟರ್ ಇದು, ನಾವು ಅಲ್ಲಿ ತನಕ ಡಿಬೇಟ್ನಲ್ಲಿ ಭಾಗವಹಿಸೋದಿಲ್ಲ ಅಂತ ಹೇಳೋಂಥ ಅವಕಾಶ ಇತ್ತು. ಕಾಂಗ್ರೆಸ್ನವ್ರು ಹೇಳ್ತಾರಂಗೆ. ಮೊದಲ 2 ದಿನಗಳ ಕಾಲ ಮೊದಲ ಒಂದು 24 ಗಂಟೆಗಳ ಕಾಲ ಬಿಜೆಪಿ ನಾಯಕರು ಒಂದು ರೀತಿಯಾಗಿರ್ತಕ್ಕಂಥ ದ್ವಂದ್ವದಲ್ಲಿ, ಈಶ್ವರಪ್ಪನನ್ನ ಸಮರ್ಥನೆ ಮಾಡ್ಕೊಳ್ಬೇಕಾ ಬೇಡವಾ, ಕೇಸ್ ಏನು, ಪ್ರಕರಣ ಏನು, ಆತ್ಮಹತ್ಯೆ. ಆದ್ರೆ ಒಂದು ಹಂತದಲ್ಲಿ ನಿನ್ನೆಯ ಪತ್ರಿಕಾಗೋಷ್ಠಿ ಏನಿತ್ತು ಅದು ಹೈಕಮಾಂಡ್ ನ
ಒಂದು ಒಪ್ಪಿಗೆಯ ನಂತರ, ಅಂದ್ರೆ ಹೈಕಮಾಂಡ್ ಇಲ್ಲ ರಾಜೀನಾಮೆಯನ್ನ ತಕ್ಷಣಕ್ಕೆ ಕೊಡ್ತಕ್ಕಂತ ಅಗತ್ಯ ಇಲ್ಲ ಅನ್ನೋದು ನಂತರ ಆ ಒಂದು ಪತ್ರಿಕಾಗೋಷ್ಠಿ ಶಿವಮೊಗ್ಗದಲ್ಲಿ ನಡೆದಿತ್ತು ಅಂತಕ್ಕಂಥದ್ದು ಸ್ಪಷ್ಟ. ಅದಾದ ನಂತರ ಅನೇಕ ಬಿಜೆಪಿ ನಾಯಕರು, ವಕ್ತಾರರು ವೋಕಲ್ ಆಗಿ ಬಂದು ಈಶ್ವರಪ್ಪನವರನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಅನ್ಸುತ್ತೆ. ಆದ್ರೆ ಬಿಜೆಪಿ ನಾಯಕರು ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಮ್ಯಾಕ್ರೋ ಇಶ್ಯೂ ಕೂಡ ಇದೆ. ಸರಿ, ಈಶ್ವರಪ್ಪನವರು, ಸಂತೋಷ್ ಪಾಟೀಲ್ರ ಪ್ರಕರಣ, ಅದರ ತಥ್ಯಗಳೇನು, ಅದರ ದಾಖಲೆ ಏನಿದೆ, ಸಾಕ್ಷ್ಯ ಏನಿದೆ, ಅದನ್ನ ಒಂದು ಹಂತದಲ್ಲಿ ನಾವು ನಿಶ್ಚಿತವಾಗಿ ಚರ್ಚೆ ಮಾಡ್ತೀವಿ. ಅದರ ಸಾಧಕ ಪಾಸಿಟಿವ್ ನೆಗೆಟಿವ್ ಇದೆ. ಆದ್ರೆ ಒಂದು ಮ್ಯಾಕ್ರೋ ಇಶ್ಯೂ ಕೂಡ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ 2018 ನಲ್ಲಿ 2018ರ ಚುನಾವಣೆ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಬಂದು ಹೇಳಿದ್ರು, ಇಲ್ಲ ಸಿದ್ದರಾಮಯ್ಯನವರ ಸರ್ಕಾರ 10% ಕಮಿಷನ್ ಸರ್ಕಾರ ಅಂತಕ್ಕಂಥದ್ದು. ಆದ್ರೆ ನೀವು ಅಧಿಕಾರಕ್ಕೆ ಬಂದು 3 ವರ್ಷ ಆಯ್ತು. ತಥ್ಯ, ದಾಖಲೆ ಇವೆಲ್ಲವೂ ಕೂಡ ಒಂದು ದೇ ವಿಲ್ ಫಾಲೋ ಇಟ್. ಆದರೆ ಎಷ್ಟು % ಕಮಿಷನ್ ಸರ್ಕಾರವನ್ನ ಬಿಜೆಪಿ ನಡೆಸ್ತಾ ಇದೆ ಅಂತಕ್ಕಂಥದಕ್ಕೂ ಉತ್ತರವನ್ನ ಕೊಡ್ಬೇಕಾಗತ್ತೆ ಮೋಹನ್ ವಿಶ್ವ. ನೀವು ಹೊರಗಡೆ ಒಂದು ಟಾಕ್ ಆಫ್ ದಿ ಟೌನ್ ಇದೆ. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಏನಕ್ದಮ್ ದೂದ್ ಕಾ ದುಲಾ ಸರ್ಕಾರ ಅನ್ನೋದನ್ನ ತೆಗೆದುಕೊಳ್ಳಕ್ ಆಗಲ್ಲ. ಈ ಪ್ರಕರಣ ಅದನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣನವರ ಆರೋಪ ಕೂಡ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಈ ಸರ್ಕಾರದ ಸ್ಥಿತಿಗತಿ ಏನು ಅಂತಕ್ಕಂಥದ್ದನ್ನು. ಅದಕ್ಕೆ ಬಿಜೆಪಿ ಉತ್ತರ ಕೊಡಬೇಕು ಅಂತ ನನ್ಗನ್ಸುತ್ತೆ. ಐಶ್ವರ್ಯ ಅವರೇ, ನಿಮಗೂ ಗೊತ್ತು ಈ ಕೇಸ್ ಲೀಗಲಿ ಏನೂ ಆಗೋದಿಲ್ಲ ಅಂತ. ಕಾಂಟ್ರಾಕ್ಟ್ ತಗೊಂಡಿದ್ದಕ್ಕೆ ಒಂದು ಚೀಟಿ ಕೂಡ ಇಲ್ಲ ರೀ ಆ ಮನುಷ್ಯನ ಹತ್ರ. ಅವನ ವಾಟ್ಸಪ್ ಮೆಸೇಜಿನ ಮೇಲೆ, ಅವನ ಕಂಪ್ಲೇಂಟ್ ಮೇಲೆ ಈಶ್ವರಪ್ಪನವ್ರನ್ನ ಪ್ರಾಸಿಕ್ಯೂಟ್ ಮಾಡೋದಕ್ಕಾಗೋದಿಲ್ಲ ಅಂತ ನಿಮಗೂ ಗೊತ್ತು. ಅದೇ ಕಾರಣಕ್ಕೆ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೀರಿ. ಖಂಡಿತ ಇಲ್ಲ ಅಜಿತ್ ಅವರೇ. ಯಾಕಂದರೆ ಮೊದಲನೇದಾಗಿ ನೀವು ಎವಿಡೆನ್ಸ್ ಆ್ಯಕ್ಟ್ ನೋಡಿ ಬೇಕಾರೆ, ಡೈಯಿಂಗ್ ಡೆಕ್ಲರೇಷನ್ ಅಂತ ಇವಾಗ ನ್ಯಾಯಾಂಗ ತನಿಖೆ ನಡೆದಾಗ ಅಥವಾ ಕೋರ್ಟಿಗೆ ಹೋಗಿ ನೋಡಿದ್ರೆ, ಇವಾಗ ಮನುಷ್ಯ ವಾಟ್ಸಾಪಲ್ಲೇ ಆಗಿರಲಿ, ಲೆಟರ್ ಬರೆದಿರಲಿ, ಏನೇ ಆಗಿರಲಿ, ಯಾರೋ ಒಬ್ಬರು ಅವರು ಸೂಸೈಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಏನಾದ್ರು ಬರ್ದಿಟ್ಟು ಹೋದರೆ ಇಟ್ ಈಸ್ ಡೈಯಿಂಗ್ ಡೆಕ್ಲರೇಷನ್ ಆ್ಯಂಡ್ ಇಟ್ ಈಸ್ ಅ ಫಾರ್ಮ್ ಆಫ್ ಎವಿಡೆನ್ಸ್. ಆ ಥರ ನೋಡಿದ್ರೆ ನೀವು ನ್ಯಾಯಾಲಯದಲ್ಲಿ ತೊಗೊಂಡು ಹೋಗಿ ನೋಡಿದ್ರೆ ಇಟ್ ಈಸ್ ಎವಿಡೆನ್ಸ್ ಒಂದು. ಎರಡನೇದು ಅಬೆಟ್ಮೆಂಟ್ ಟು ಸೂಸೈಡ್, ಬಹಳ ಸೀರಿಯಸ್ ಆದ ಏನಂತೀನಿ ಆರೋಪ. ಇವಾಗ ನಾವು ಕೇಳ್ತಾ ಇರೋದು ಇಷ್ಟೇ, KJ ಜಾರ್ಜ್ ಅವ್ರು ಒಂದೇ ದಿವಸದಲ್ಲಿ ಕೊಡ್ಲಿಲ್ಲ, ರಾಜೀನಾಮೆ ಕೊಡ್ಲಿಲ್ಲ. ಬಿಜೆಪಿ ಅವರು ಒಂದ್ ನಿಮಿಷ, ಅವ್ರಕ್ಕಿಂತ ಒಳ್ಳೆ ಗಣಪತಿ ಆನ್ ಕ್ಯಾಮರಾ ವಿಡಿಯೋ ಮಾಡಿದ್ರು, ರಾಜೀನಾಮೆ ಕೊಟ್ರೋ ಇಲ್ವೋ? ಕೊಟ್ರಲ್ವಾ ಸರ್? ನಾನು ಹೇಳ್ತಾ ಇರೋದಿಷ್ಟೇ ಅಜಿತ್ ಅವರೇ, ನೀವು ಬಹಳ ಸೂಕ್ಷ್ಮ ಗಮನಿಸಬೇಕಾಗಿರೋದೇನೆಂದ್ರೆ, ಈ ಗುತ್ತಿಗೆದಾರ ಅಸೋಸಿಯೇಷನ್ ತಗೊಳ್ಳಿ, ಅವ್ರ ಹೊಟ್ಟೆಪಾಡು ಯಾರಿಂದ? ಸರ್ಕಾರದಿಂದ. ಈ ಸರ್ಕಾರ ಏನಂತೀನಿ, ನಾಳೆ ಅವ್ರಿಗೆ ಕಾಂಟ್ರಾಕ್ಟ್ ಬರಬೇಕಂದ್ರೂ ಸರ್ಕಾರದಿಂದನೇ ಬರಬೇಕು. ಅದೇ ಯಾವ ಥರದ ಭ್ರಷ್ಟಾಚಾರ ನಡೆದಿದೆ ಅಂದರೆ, ಅವ್ರನ್ನ ಅದನ್ನೆಲ್ಲ ರಿಸ್ಕ್ ತೊಗೊಂಡು ಕೂಡ ಮುಂದೆ ಬಂದು ಇಷ್ಟು % ತೊಗೋತಾ ಇದ್ದಾರೆ ನಮ್ಮಿಂದ, ನಮಗೆ ಜೀವನ ಮಾಡೋಕ್ಕಾಗಲ್ಲ ಅಂತ ಮಾತಾಡಿದಾಗ ಎಷ್ಟು ನೆನ್ನೆ ಬಂತ ಮೊನ್ನೆ ಬಂತ ಈ ಆರೋಪ? 3 ತಿಂಗಳಾಗಿದೆ ಬಂದು, ತಿಂಗಳಾನ್ಗಟ್ಲೆ ಏನೂ ಮಾಡಿಲ್ಲ BJP ಸರ್ಕಾರ. ಈ ಅಚ್ಚೇದಿನ್ನು ವಿಕಾಸು ಎಲ್ಲಾರ್ಕಿಂತ ನಾವೇ ಗಂಗಾಕ್ಕಿಂತ ಕ್ಲೀನ್ ಇದ್ದೀವಿ ಅಂತಾರಲ್ಲ BJP ಅವರು, ಅವ್ರಿಗೇನಾದ್ರು ನೈತಿಕತೆ ಇದ್ದಿದ್ರೆ ನಮ್ಮ ಮೇಲೆ ಮಾತಾಡ್ತಾರೆ, ಬೊಮ್ಮಾಯಿ ಅವರು ಮಾತಾಡಲಿ. ಅವ್ರಿಗೇನಾದ್ರು ನೈತಿಕತೆ ಇದ್ದಿದ್ರೆ ಅಟ್ಲೀಸ್ಟ್ ಇದಕ್ಕೆ ತನಿಖೆ ಆದ್ರೂ ಕೊಡ್ಬೇಕಾಗಿತ್ತಲ್ಲ. ನಾವು ಕೇಳೋದು ಅಜಿತ್ ಅವರೇ, ನಾವು ಕೇಳೋದು ಸೂಸೈಡ್ ತನಿಖೆ ಅಲ್ಲ ಸರ್, ಈ ಭ್ರಷ್ಟಾಚಾರದ ತನಿಖೆ ಕೂಡ ನಡಿಲೇಬೇಕು. ಯಾಕಂದ್ರೆ ಸರ್ಕಾರದ ಮೇಲೆ ರೇಟ್ ಕಾರ್ಡ್ ಇದೆ ಸರ್. ನೀವ್ ಅಂತೀರಾ ಈ ಸಂತೋಷಿಗೆ ವರ್ಕ್ ಆರ್ಡರ್ ಇಲ್ಲ, ವರ್ಕ್ ಆರ್ಡರ್ ತಗೊಳಕ್ಕೂ ಪರ್ಸೆಂಟೇಜ್ ಇದೆ, ನೀವು ಕ್ಲಿಯರ್ ಮಾಡೋಕ್ಕೂ ಪರ್ಸೆಂಟೇಜ್ ಇದೆ, ನೀವು ಟೆಂಡರ್ ಹಾಕಕ್ಕೂ ಪರ್ಸೆಂಟೇಜ್ ಇದೆ. ಅದಕ್ಕೆ ಅಲ್ವಾ ಜೀವ ತಗೊಂಡಿದ್ದು ಈ ಮನುಷ್ಯ, ಅದಕ್ಕೆ ಅಲ್ವಾ ಸೂಸೈಡ್ ಮಾಡಿ? ನಾವು ಕೇಳೋದಿಷ್ಟೇ, ಈಶ್ವರಪ್ಪನವರೇ ಆ ಗಣಪತಿ ಕೇಸಲ್ಲಿ ಬಂದು ಎಷ್ಟು ನೀಟಾಗಿ ಮಾತಾಡಿ ರಾಜೀನಾಮೆ ಕೊಡಿ ಅಂತ. ನಮ್ಮ ಸರ್ಕಾರ ಏನಿದೆ, ಕಾಂಗ್ರೆಸ್ ಸರ್ಕಾರ ಹಾಲಿನಷ್ಟು ಪರಿಶುದ್ಧವಾಗಿತ್ತು, ಈಗ ಭ್ರಷ್ಟಾಚಾರ. ನಾವಂತ ಇರೋದು ಇವ್ರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀವಿ, ಎಲ್ಲ ಕ್ಲೀನ್ ಆಗಿ ನಡೆಸ್ತೀವಿ, ಕ್ಲೀನ್ ಸರ್ಕಾರ ಅಂದ್ರಲ್ಲ. ಇವಾಗ ಈಶ್ವರಪ್ಪನವರು ಆ ದುರಾಂಕಾರದಲ್ಲಿ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂದಾಗ, ಆ ದುರಾಂಕಾರದಲ್ಲಿ ನಿಮ್ಗೆ ಗೊತ್ತಾಗೋದೇನು? ಅವ್ರು ಇವಾಗ ಅವ್ರು ಕ್ಲೀನ್ ಇದ್ರೆ, ಏನು ತಪ್ಪಾಗಿಲ್ಲ ಅಂದ್ರೆ ಇಂಪಾರ್ಷಿಯಲ್ ಪ್ರೋಬಿಗೆ ಒಪ್ಕೊಳ್ಳಿ, ರಾಜೀನಾಮೆ ಕೊಡ್ಲಿ, ಆಮೇಲೆ ಬಂದು RDPR ಅಲ್ಲ CM ಆಗಂಗಿದ್ರು ಆಗ್ಲಿ. ಯಾಕಂದ್ರೆ BJP 3 ತಿಂಗಳಿಗೂ CM ಬದಲಾಯಿಸ್ತಾರೆ. ಅವ್ರು ಇವಾಗ ಒಂದು ಇಂಪಾರ್ಷಿಯಲ್ ಪ್ರೋಬ್ ಆಗ್ಲೇಬೇಕು ರಾಜೀನಾಮೆ ಕೊಡೋದಕ್ಕೆ. ಸರ್ ಜಾರ್ಜ್ 2 ತಿಂಗಳು ಟೈಮ್ ತಗೊಂಡಿದ್ರು, ಆದ್ರೂ ರಾಜೀನಾಮೆ ಕೊಟ್ರೋ ಇಲ್ವೋ ಸರ್? ಇವಾಗ ಎಲ್ಲ ನಾನು ರಾಜೀನಾಮೆ ಕೊಡಲ್ಲ ಅಂತ ಕೊಡ್ಲಿ, ಬಂದ್ ಮಾತಾಡೋಣ. ಅದಾದ್ಮೇಲೆ ಈಶ್ವರಪ್ಪನವ್ರು ಬಂದು ಕೊಡ್ಲಿ, ಅವಾಗ ನಾವು ಒಪ್ಕೋತೀವಿ. ಆಯ್ತು, ಈಶ್ವರಪ್ಪನವ್ರಿಗೆ ಏನಾದ್ರು ಚೂರಾದ್ರೂ ಮಾರಲ್ ರೆಸ್ಪಾನ್ಸಿಬಿಲಿಟಿ ಇದೆ, ಅವರು ಬಂದು ರಾಜೀನಾಮೆ ಕೊಡ್ತಾರೆ ಅಂತ ಮಾತಾಡಿದರೆ ರಾಜೀನಾಮೆ ಕೊಡ್ಲಿ, ತನಿಖೆ ಆಗ್ಲಿ, ಅದಾದ್ಮೇಲೆ ನೋಡೋಣ. ಯಾಕಂದ್ರೆ ಎಷ್ಟೋ ಜನ ಅಂತಾರೆ, 100 ಅನುಮಾನಗಳಿದಾವೆ. ಆ ಅನುಮಾನಗಳನ್ನ ಕ್ಲಿಯರ್ ಮಾಡಕ್ಕೆ ಮುಂದೆ ಬಂದು
ಯಾವಾಗ ಆಗತ್ತದು ಇಂಪಾರ್ಷಿಯಲ್ ಪ್ರೋಬ್? ಈ ಮಿನಿಸ್ಟ್ರಿ ಏನಂತೀನಿ, ಇವ್ರಿರೋದು RDP ಆದ್ರೆ ಐಶ್ವರ್ಯ ಅವರೇ ಈಗ ಎದುರುಗಡೆ ಕಾಂಗ್ರೆಸ್ ಮತ್ತು DK ಶಿವಕುಮಾರ್ ಇದ್ದಿದ್ರಿಂದ ಬಿಜೆಪಿಗೆ ಒಂದು ರೀತಿಯ ಪೊಲಿಟಿಕಲ್ ಧೈರ್ಯ ಇದೆ ಅಂತ ಅನ್ಸುತ್ತೆ. ಇಂಥ ಪ್ರಕರಣದಲ್ಲಿ ನೈತಿಕ ಸ್ಟ್ಯಾಂಡ್ ತೆಗೆದುಕೊಳ್ತಕ್ಕಂತ ಅಗತ್ಯ ಇಲ್ಲ ಅನ್ನೋದನ್ನ ಈಗ ಲೀಗಲಿ ಅಜಿತ್ ನಾವು ನೀವು 48 ಗಂಟೆಗಳಿಂದ ಚರ್ಚೆ ಮಾಡ್ತಾ ಇದ್ದೀವಿ. ಆಸ್ ಪರ್ ಲೀಗಲ್ ಹೋದಾಗ, ಯಾಕಂದ್ರೆ ಸಂತೋಷ್ ಪಾಟೀಲ್ ದಿಲ್ಲಿಗೆ ಹೋದಾಗ ಅನೇಕ ಪತ್ರಕರ್ತರನ್ನ ಕೂಡ ಭೇಟಿಯಾಗಿತ್ತು. ಹೌದು, ಅವರ ಬಳಿ ಲೀಗಲಿ ಆಗಿರ್ತಕ್ಕಂತ ಯಾವುದೇ ಡಾಕ್ಯುಮೆಂಟ್ ಇರ್ಲಿಲ್ಲ. ಅಲ್ಲಿ ಟೆಕ್ನಿಕಲ್ ಪಾಸ್ ಆಗಿರ್ತಕ್ಕಂಥದ್ದು, ಯಾವುದೇ ರೀತಿಯಾಗಿರ್ತಕ್ಕಂಥ ಇಂಜಿನಿಯರ್ಗಳ ಜೊತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅವರ ಸಂತೋಷ್ ಪಾಟೀಲ್ ಬಳಿ ದಾಖಲೆ ಇರಲಿಲ್ಲ. ಈಗ ಕೇಳ್ತಾ ಇರೋದೇನು, ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ನೀಡಬೇಕು ಅಂತಕ್ಕಂಥದ್ದು. ನನಗನ್ಸುತ್ತೆ ಪ್ರಾಯಶಃ ಬಿಜೆಪಿಗೆ ರಾಜೀನಾಮೆ ತೆಗೆದುಕೊಳ್ಳದ ಒಂದು ಭಂಡ ಧೈರ್ಯ ಬರ್ಲಿಕ್ಕೆ ಕಾರಣ, ಅರೆ ಎದುರುಗಡೆ ಕಾಂಗ್ರೆಸ್ ಇದೆ, DK ಶಿವಕುಮಾರ್ ಇದೆ, ಅವರು ರಾಜೀನಾಮೆ ಕೇಳಿದ್ರೆ ಯಾಕೆ ಕೊಡಬೇಕು? ಪಬ್ಲಿಕ್ ಎರಡನ್ನೂ ಕೂಡ ನೋಡುತ್ತೆ. ಕಾಂಗ್ರೆಸ್ ಯಾವ ರೀತಿಯಾಗಿರ್ತಕ್ಕಂಥ ನೈತಿಕತೆ ಇದೆ ಅನ್ನುವ ಕಾರಣಕ್ಕೋಸ್ಕರ ನಾವು ರಾಜೀನಾಮೆ ಕೊಡಬೇಕು. ಆ ಪೊಲಿಟಿಕಲ್ ಧೈರ್ಯ ಬಿಜೆಪಿಗೆ ಬಂದಿದೆ ಅಂತ ನನಗನ್ಸುತ್ತೆ. ಇಲ್ಲ ಆದ್ರೆ ಯಾರಾದ್ರೂ ನೈತಿಕತೆ ಇರ್ತಕ್ಕಂಥ ರಾಜಕಾರಣಿಗಳು ಎದುರುಗಡೆ ವಿರೋಧ ಪಕ್ಷದಲ್ಲಿದ್ರೆ ಸರ್ಕಾರಕ್ಕೆ ಇಷ್ಟೊಂದು ಹೊತ್ತು ಈಶ್ವರಪ್ಪನವ್ರನ್ನ ಇಟ್ಕೊಂಡು ಕೂಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಮಾರಲಿ ಇಫ್ ಅಪೋಸಿಷನ್ ವಾಸ್ ಸ್ಟ್ರಾಂಗ್, ಮಾರಲಿ ಇಫ್ ಅಪೋಸಿಷನ್ ವಾಸ್ ರೈಟ್, ಈಶ್ವರಪ್ಪನವರು ರಾಜೀನಾಮೆ ಕೊಡದೆ ಬೇರೆ ಮಾರ್ಗ ಇರ್ಲಿಲ್ಲ. ನೀವ್ ಹೇಳೋದ್ರ ಅರ್ಥ ಏನು? ಸ್ವತಃ ಕರಪ್ಷನ್, ಟ್ಯಾಕ್ಸ್ ಇವೇಜನ್ ಆರೋಪ ಹೊತ್ಕೊಂಡಿರುವಂತಹ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ರಾಜೀನಾಮೆಗೆ ಆಗ್ರಹಿಸ್ತಾ ಇರುವಾಗ ಯಾಕೆ ಕೊಡೋಣ ಅನ್ನೋ ಮೈಂಡ್ ಸೆಟ್ ನಲ್ಲಿ ಬಿಜೆಪಿ ಇದೆ ಅಂತೀರಾ? Absolutely. See, Ajit, this is a perception battle. ಇದು ಈ ಇಡೀ ಈ ಹೋರಾಟ ಯಾಕೆ ನಡೆದಿದೆ? ಚುನಾವಣೆಯಲ್ಲಿ ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಕಾಂಗ್ರೆಸ್ನವರು ಬೀದಿಗಿಳಿದಿದ್ದಾರೆ. ಅದರ್ವೈಸ್ ಒಂದು ದಾಖಲೆ ಇಲ್ಲ, ಒಂದು ಪೇಪರ್ ಇಲ್ಲ, ವರ್ಕ್ ಆರ್ಡರ್ ಕೊಟ್ಟಿರ್ತಕ್ಕಂಥ ದಾಖಲೆ ಇಲ್ಲ. ಬೇಡಪ್ಪ, ವರ್ಕ್ ಆರ್ಡರ್ ಕೊಟ್ಟಿರ್ತಕ್ಕಂಥ ದಾಖಲೆ ಇಲ್ಲ. ನೀನ್ ಯಾರ ಜೊತೆ ಆದ್ರೂ ಮಾತನಾಡಿದ ದಾಖಲೆಗಳು ಕೂಡ ಸಂತೋಷ್ ಪಾಟೀಲ್ ಬಳಿ ಇರ್ಲಿಲ್ಲ. ಯಾವುದೇ ದಾಖಲೆ ಇಲ್ದಾಗ ಈಶ್ವರಪ್ಪನವರು ರಾಜೀನಾಮೆ ಕೊಡ್ಬೇಕು ಅಂತಕ್ಕಂಥದ್ದನ್ನ ಕಾಂಗ್ರೆಸ್ ಕೇಳ್ತಾ ಇದೆ. ನೀವ್ ಹೇಳದಂತೆ ಪರ್ಸೆಪ್ಷನ್ ಕ್ರಿಯೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತನಿಖೆ ನಡೆಯುವಾಗ ಪ್ರೈಮಾ ಫೆಸಾಯ್ ಅಲ್ಲಿನ ಸಚಿವರು ರಾಜೀನಾಮೆ ನೀಡಿ ಹೊರಗೆ ಬರಬೇಕು. ಬಿಜೆಪಿ ಹೈಕಮಾಂಡ್ ಮತ್ತು ಬಿಜೆಪಿ ನಾಯಕರಿಗೆ ಅನಿಸ್ತಾ ಇದೆ ಕಾಂಗ್ರೆಸ್ ಮತ್ತು DK ಶಿವಕುಮಾರ್ ಎದುರುಗಡೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅಂತ ಒಂದು ಪರಿಸ್ಥಿತಿ ಬಿಜೆಪಿಗೆ ಯಾಕೆ ಉದ್ಭವ ಆಗುತ್ತೆ? ಎದುರುಗಡೆ ಪರ್ಸೆಪ್ಷನ್ ಕಾದಾಟವೇ ನಡೆದಾಗ ಕಾಂಗ್ರೆಸ್ ಬಳಿ ಭ್ರಷ್ಟಾಚಾರದ ವಿರುದ್ಧದ ಪರ್ಸೆಪ್ಷನ್ ಇಲ್ಲ, ಬಿಜೆಪಿ ಯಾಕೆ ರಾಜೀನಾಮೆ ನೀಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ, ಒಂದು ಆ ರೀತಿಯ ಅಭಿಪ್ರಾಯ ಬಿಜೆಪಿಯಲ್ಲಿ ಮೂಡಿರ್ಲಿಕ್ಕೂ ಸಾಕು ಅಂತ ನನಗನ್ಸುತ್ತೆ. ಎಸ್, ಟೆಕ್ನಿಕಲಿ ಲೀಗಲಿ ಈಶ್ವರಪ್ಪನವರನ್ನ ಈ ಪ್ರಕರಣದಲ್ಲಿ ಬೈಂಡ್ ಮಾಡೋದು ಕಷ್ಟ ಇದೆ ಪ್ರಶಾಂತ್. ಆದರೆ ಯಾವುದೇ ದಾಖಲೆ ಇಲ್ಲ ಅಂತ ಹೇಳಿ ನಾವು ಬಿಜೆಪಿಗೆ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅನ್ನೋ ಅಭಿಪ್ರಾಯ ಬರೋದಕ್ಕಿಂತ ಮುಂಚೆನೇ ನಾವೊಂದು ವಿಷಯ ಸ್ಪಷ್ಟ ಮಾಡಬೇಕು. ಮ್ಯಾಟರ್ ಆಫ್ ಕಾಮನ್ ಸೆನ್ಸ್. ಆ ಮನುಷ್ಯ ಹಿಂಡಲಗ ಗ್ರಾಮದಲ್ಲಿ ಕಾಮಗಾರಿಗಳನ್ನು ಮಾಡಿದ್ದಾನೆ. ಆತ 50 ಮಾಡಿದ್ನೋ 60 ಮಾಡಿದ್ನೋ 108 ಕಾಮಗಾರಿಗಳನ್ನೇ ಮಾಡಿದ್ನ. ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ನಿಜವಾಗ್ಲೂ ತಾನೇ ಹೇಳಿಕೊಂಡಂಗೆ 4 ಕೋಟಿ ರೂಪಾಯಿದ ಕೆಲಸನೇ ಮಾಡಿದ್ನ ಅಥವಾ ಬರೀ 1 ಕೋಟಿದೆ ಮಾಡಿದ್ನ? ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಕೆಲಸ ಅಂತೂ ಆಗಿದೆ. ಸಂತೋಷ್ ಪಾಟೀಲ್ ಯಾರ ಜೊತೆಗೆ ಬಂದು ಈಶ್ವರಪ್ಪನವರ ಹತ್ರ ಮಾತಾಡಿ ಆ ಕೆಲಸಕ್ಕೆ ಮೌಖಿಕ ಒಪ್ಪಿಗೆ ತಗೊಂಡಿದ್ನು ಅವರು ಸಾಕ್ಷಿ ಹೇಳ್ತಾ ಇದ್ದಾರೆ. ನಮ್ಮ ಎದುರಿಗೆ ನಡೆದಂಥ ಘಟನೆ ಅದು ಅಂತ. ದೇ ಆರ್ ಟೆಲಿಂಗ್ ಇಟ್. ಹೌದು, ನಮ್ಮ ಎದುರಿಗೆ ಹೇಳಿದ್ರು ಈಶ್ವರಪ್ಪನವರು ಅಂತ. ಕಾಮಗಾರಿಯಲ್ಲಿದೆ, ಸಾರ್ವಜನಿಕ ಸ್ಥಳದಲ್ಲಿನ ಕಾಮಗಾರಿ. ಅವನಿಗೇನು ಹುಚ್ಚನಾಯಿ ಕಚ್ಚಿತ್ತಾರೆ? ಪಬ್ಲಿಕ್ ರೋಡ್ ಹೋಗಿ ಸಿಮೆಂಟ್ ಹಾಕೋದಕ್ಕೆ ಮಾಡಿದಾನೆ ಆತ ಕೆಲಸವನ್ನು. ಅಷ್ಟೆಲ್ಲ ಆದಮೇಲೆ ವರ್ಕ್ ಆರ್ಡರ್ ಇಲ್ಲದೆ ಹೆಂಗೆ ಮಾಡ್ದ? ಕರ್ನಾಟಕದಲ್ಲಿ ಬಹುತೇಕ ಕಾಮಗಾರಿಗಳು ನಡೀತಾ ಇರೋದೇ ಹಾಗೆ ಪ್ರಶಾಂತ್. ಐ ಆಮ್ ಶಾಕ್ಡ್ ಆ್ಯಂಡ್ ಸರ್ಪ್ರೈಸ್ಡ್. ಈ ಆತ್ಮಹತ್ಯೆ ಆದ ನಂತರ ಚೆಕ್ ಮಾಡಿಸ್ತಾ ಇದ್ದೀನಿ ನಾನು. ನಮ್ಮ ಹುಡುಗರು ಹೋಗೊಂದು ರಿಯಾಲಿಟಿ ಚೆಕ್ ಮಾಡ್ಕೊಂಡು ಬಂದಿದ್ದಾರೆ. ಕಾಮಗಾರಿ ನಡೀತಾ ಇರುವಲ್ಲಿ ಎಲ್ಲಿದೆ ತೋರ್ಸಪ್ಪ ನಿನ್ನ ವರ್ಕ್ ಆರ್ಡರ್ ಅಂದ್ರೆ ಇಲ್ಲ ಯಾರ ಹತ್ರನೂ. ಪ್ರಸಾದ್ ಬಾಬು ಅವರು, ಏನು ನಿಮ್ಮ ಪಾರ್ಟಿಯ ಸ್ಟ್ಯಾಂಡ್ ಏನಿದ್ರಲ್ಲಿ? ಒಂದು ಕಡೆ ಕುಮಾರಸ್ವಾಮಿ ಅವರು ಹೇಳ್ತಾರೆ ಈ ಆತ್ಮಹತ್ಯೆ ಬಗ್ಗೆ ಸಂಶಯ ಇದೆ ಅಂತ, ಇನ್ನೊಂದು ಕಡೆ ರಾಜೀನಾಮೆ ಕೊಡೋದು ಒಳ್ಳೇದು ಈಶ್ವರಪ್ಪನವರು ಅಂತ. ಎಕ್ಸಾಕ್ಟ್ ಸ್ಟ್ಯಾಂಡರು ಏನು ನಿಮ್ಮದು? ಅಜಿತ್ ಅವರೇ, ಮೊದಲನೇದಾಗಿ ಇದಕ್ಕೆ ಮೂಲ ವಿಚಾರ ಬಂದು 2 ರಾಷ್ಟ್ರೀಯ ಪಕ್ಷಗಳ ಧೋರಣೆ. ಈಗ ತಾನೇ
ಅಜಿತ್ ಅವ್ರ ಅದ್ಭುತವಾಗಿ ತಾವು ಅವ್ರ ಮಾತನ್ನು, ಪ್ರಶಾಂತ್ ಅವ್ರ ಮಾತನ್ನು ತಾವು ಅದ್ಭುತವಾಗಿ ಕೇಳ್ಕೊಂಡ್ರಿ. ಒಂದು ಕನ್ನಡದಲ್ಲಿ ಒಂದು ಗಾದೆ ಇದೆ, ಅವ್ರ ತಟ್ಟೆಯಲ್ಲಿ ಇನ್ನೇನೋ ಇದೆ ಅಂತಂದರೆ ನಿಮ್ಮ ತಟ್ಟೆಯಲ್ಲಿ ಏನಿದೆ ನೋಡಿ ಅಂತೇಳಿ. ನೀವಿಷ್ಟು ಮಾಡಿದ್ದೀರಾ, ನಾವಿಷ್ಟು ಮಾಡಿದ್ದೀವಿ, ನೀವು ನಿಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದೀವಿ, ನಾವು ನಿಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದೀವಿ. ಇವತ್ತಾಗಲಿ ಸಾವಿನ ಮನೆಯನ್ನು ಅಡ್ಡ ಇಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ವಿಷಯ ಬಿಟ್ಟು ಈ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಿತ್ತು. ಈ ಸಮಸ್ಯೆಗಳ ಬಗ್ಗೆ ಎಷ್ಟೊಂದು ಗಂಭೀರವಾಗಿ ಯಾವತ್ತೂ ಕೂಡ ಇವರು ಚಿಂತನೆ ಮಾಡಿ ಸಮಸ್ಯೆಗಳ ಬಗ್ಗೆ ಮಾತಾಡಿಲ್ಲ. ಒಂದು. ಎರಡನೇದು ಅಜಿತ್ ಅವರೇ ನೋಡಿ, ಇದರಲ್ಲಿ 4 ಪ್ರಶ್ನೆಗಳಿದೆ. ಇವತ್ತು ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ, ಒಂದು ಮಹಾನಾಯಕರ ಕೈವಾಡ ಇದೆ, ನನ್ನ ಇದರ ಕೇಸಲ್ಲೂ CD ಇದೆ, ನಾಳೆ ನಮ್ಮ ಹೈಕಮಾಂಡ್ ಒಂದು ಪರ್ಮಿಷನ್ ತಗೊಂಡು ನಾಳೆ 11 ಗಂಟೆಗೆ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಅವರು ಹೇಳ್ತಾರೆ. ಈಶ್ವರಪ್ಪನವರು ಹೇಳ್ತಾರೆ ನಾನು ರಾಜೀನಾಮೆ ಕೊಡೋದೇ ಇಲ್ಲ ಅಂತ ಹೇಳಿ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಹೇಳ್ತಾರೆ 40% ಕಂಪಲ್ಸರಿ ಅವ್ರು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು. ಇದೆಲ್ಲದಕ್ಕಿಂತ ತಮಗೊಂದು ಪ್ರಶ್ನೆ, ಈ ಪ್ರಶ್ನೆನ ತಾವು ಯಾರು ಕೂಡ ಯಾಕೆ ಮಾತಾಡ್ತಿಲ್ಲ ಅಂತಕ್ಕಂಥದ್ದು ನನಗೆ ಒಂದು ಸ್ವಲ್ಪ ಸಂಶಯ ಆಗ್ತಾ ಇದೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಹೇಳ್ತಾರೆ, ಈ ಇದು ಸುಸೈಡ್ ನಡೆದ ಅರ್ಧ ಗಂಟೆ ಒಳಗಡೆ ಪ್ರೊಟೆಸ್ಟ್ ಮಾಡ್ತಾರೆ. ಹೌದು, ಕಾಂಗ್ರೆಸ್ನವರು. ಓಕೆ, ಏನು ಇಷ್ಟು ಅರ್ಧ ಗಂಟೆ ಒಳಗಡೆ ಇವರಿಗೆ ಇಷ್ಟು ಬೇಗ ಮಾಹಿತಿ ಸಿಗ್ತಕ್ಕಂಥದ್ದು ಹೇಗೆ? ಒಂದು. ಎರಡನೇದು, ಸ್ಥಳೀಯ ಶಾಸಕರಿದ್ದಾರೆ ಅಲ್ಲಿ 108 ಕಾಮಗಾರಿಗಳು, 4,12,24,108 ಕಾಮಗಾರಿಗಳು ನಡೆದಿದ್ರು ಕೂಡ ಸ್ಥಳೀಯ ಶಾಸಕರಿಗೆ ಗಮನಕ್ಕೆ ಬಂದಿರಲಿಲ್ವಾ ಇದು? ಹಾಗಾದ್ರೆ ಅವ್ರೇನ್ ಮಾಡ್ತಿದ್ರು? ಇವತ್ತು ಅವರು ಕೂಡ ಆ ವಿಷಯದಲ್ಲಿ ಭಾಗಿಯಾಗಿ ಪ್ರೊಟೆಸ್ಟ್ ಮಾಡಕ್ಕೆ ಹೊರಟಿದ್ದಾರೆ. ನೀವು 4 ಪ್ರಶ್ನೆ ಅಂತ ಹೇಳಿದ್ರೆ ನಾವು 10 ಪ್ರಶ್ನೆ ಲಿಸ್ಟ್ ಮಾಡಿದ್ದೀವಿ. 10 ಪ್ರಶ್ನೆಗಳಿದೆ ಈ ರೀತಿ ಇರ್ತಕ್ಕ. ಜೊತೆಗೆ 3 ಜನ ಒಟ್ಟಿಗೆ ಹೋಗ್ತಾರೆ ಸರ್, ಇಬ್ರು ಅಕ್ಕಪಕ್ಕದಲ್ಲಿ 2 ರೂಮ್ ಮಾಡ್ಕೋತಾರೆ. ರಾತ್ರಿ 11 ಗಂಟೆಗೆ ಈತ ಮೆಸೇಜ್ ಕಳಿಸ್ತಾನೆ, ನಾನು ಸೂಸೈಡ್ ಮಾಡ್ಕೋತೀನಿ ಅಂತ. ಜೊತೆಗೆ ಬಂದಂಥವ್ರಿಗೆ ಮಾರನೇ ದಿವಸ ಬೆಳಗ್ಗೆ ಟಿವಿಲಿ ನೋಡಿದಾಗ ಗೊತ್ತಾಯ್ತಂತ ಈತ ಸೂಸೈಡ್ ಮಾಡ್ಕೋತಿದ್ದಾನೆ ಅಂತ. ಆದರೆ ಒಂದು ಸರ್, ಇವರು ನೈತಿಕತೆ ಬಗ್ಗೆ ಅನೇಕ ಸಂದರ್ಭಗಳಲ್ಲಿ ಮಾತಾಡಿರ್ತಕ್ಕಂಥ ಒಂದು ವಿಚಾರ ಇರೋದ್ರಿಂದ ಇವತ್ತು ಜನಗಳು ಕೂಡ ಎಲ್ಲೋ ದೂರದಿಂದ ನೋಡ್ತಿದ್ದಾರೆ. ಇವತ್ತು ಸನ್ಮಾನ್ಯ ಈಶ್ವರಪ್ಪನವರು ಹಿರಿಯರಿದ್ದಾರೆ, ಇದು ಅವರ ಪಕ್ಷಕ್ಕೂ ಮತ್ತು ಕೇಂದ್ರಕ್ಕೂ ಕೂಡ ಒಂದು ಕಪ್ಪುಚುಕ್ಕೆ ಆಗುವಂಥ ಪರಿಸ್ಥಿತಿ ಆಗ್ಬೋದು. ಅವರು ನಿರಪರಾಧಿ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸೋದಕ್ಕೆ ಒಂದು ರಾಜೀನಾಮೆ ಕೊಡಲಿ, ತಿರುಗಿ ವಾಪಸ್ ಬರ್ಬೋದಲ್ಲ. ಯಾಕೆ ಇಷ್ಟು ದೊಡ್ಡ ರಾಜ್ಯಾಂತ ಮಾಡ್ಕೋತಾ ಇದ್ದಾರೆ ಈ ವಿಷಯದಲ್ಲಿ? ಏನು ರಾಜೀನಾಮೆ ಕೊಟ್ಟ ಮಾತ್ರಕ್ಕೆ ಇವರು ಪಕ್ಷದಿಂದ ಹೊರಗೋದ್ರೆ ಅಲ್ಲೇ ಉಳ್ಕೋತಾರೆ? ಇಲ್ಲ, ಒಬ್ಬರ ನಂತರ ಒಬ್ಬರಂತ ಸಮರ್ಥನೆ ಮಾಡ್ಕೊತಿದಾರಲ್ಲ ಬಿಜೆಪಿ ಅವರು, ಅಷ್ಟು ಪ್ರೀತಿ ನಾವು ಈಶ್ವರಪ್ಪನವ್ರ ಮೇಲೆ. ಸರ್, ಅದು ಏನಾಗಿದೆ ಅಂತಂದ್ರೆ ಇವತ್ತು ನೋಡಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ನಾವು ತನಿಖೆಗೆ ಶುರು ಮಾಡಿದ್ದೀವಿ, ಆದಷ್ಟು ಬೇಗ ಕೂಡ ಇದರ ಬಗ್ಗೆ ನಾವು ನಿಮಗೊಂದು ಸ್ಟ್ಯಾಂಡನ್ನು ತಿಳಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಜಾತ್ಯತೀತ ಜನತಾದಳದ ನಿಲುವು ಸ್ಪಷ್ಟವಾಗಿದೆ. ಸನ್ಮಾನ್ಯ ಈಶ್ವರಪ್ಪನವರು ಅವರ ಒಂದು ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇದನ್ನು ಫೇಸ್ ಮಾಡಲಿ. ಯಾವುದೇ ಕಾರಣಕ್ಕೂ ಅನೇಕ ಅನುಮಾನಗಳು ಇದರ ಹಿಂದೆ ಉದ್ಭವ ಆಗ್ತಾ ಇದೆ ಸರ್. ಒಂದೊಂದು ದಿನಕ್ಕೆ ಒಂದೊಂದು ಹೊಸ ವಿಷಯ ಬರ್ತಾ ಇದೆ. ಜಾರಕಿಹೊಳಿ ಅವರು ನಾಳೆ ಏನು ಸ್ಟೇಟ್ಮೆಂಟ್ ಕೊಡ್ತಾರೋ ನೋಡಬೇಕಾಗುತ್ತೆ. ಅಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಯಾಕೆ ಈ ವಿಷಯದಲ್ಲಿ ಬಾಯಿ ಬಿಚ್ಚಿರಲಿಲ್ಲ ಅಂತಕ್ಕಂಥ ವಿಷಯ ಬರುತ್ತೆ. ಅರ್ಧ ಗಂಟೆ ಒಳಗೆ ಇವರೆಲ್ಲ ಯಾಕೆ ಪ್ರೊಟೆಸ್ಟ್ ಮಾಡಿದ್ರು ಅಂತಕ್ಕಂಥ ವಿಚಾರಗಳು ಕೂಡ ಇದರ ಹೊರಗಡೆ ಬರುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಈ ವಿಷಯವನ್ನು ಗಂಭೀರವಾಗಿ ತಗೋಬೇಕು, ರಾಜೀನಾಮೆ ಪಡ್ಕೊಂಡು ಅವರ ನೈತಿಕತೆಯನ್ನು ಅವರು ಸಾಬೀತು ಮಾಡ್ಕೋಬೇಕು ಅಂತಕ್ಕಂಥ ಜಾತಿ. ಸಣ್ಣ ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ಮುಗಿಸಿ ವಾಪಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.